ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಚೀಸ್ ಗಾರ್ಲಿಕ್ ಬ್ರೆಡ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಣ್ಣೆ ತೊಗೊಳ್ಳಿ ಒಂದು ಸ್ವಲ್ಪ. ನೆಕ್ಸ್ಟ್ ಚೀಸ್ನ ನಾವು ನೀಟಾಗಿ ತುರ್ಕೋಬೇಕಾಗುತ್ತೆ. ಅದರಲ್ಲಿ ನಾನು ಇದರಲ್ಲಿ ತುರ್ಕೊಂಡಿರೋದು. ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ತೊಗೊಳ್ಳಿ 1 ಸ್ಪೂನ್. ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿನ ಈ ದಪ್ಪದಿರೋದು ತೊಗೊಳ್ಳಿ ಸೊ ದಟ್ ಈಸಿ ನಿಮಗೆ ತುರ್ಕೊಳ್ಳೋದು. ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಬ್ರೆಡ್ ಸ್ಲೈಸ್. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಬೆಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನ ಅಂದರೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಸೊ ನಾನು ತೊಗೊಂಡಿರೋದಷ್ಟು ಬೆಣ್ಣೆ ಹಾಕೋತೀನಿ. ನೆಕ್ಸ್ಟ್ ಅದಕ್ಕೆ ನಾನು ಬೆಳ್ಳುಳ್ಳಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ. ನಲ್ಲಿ ಕೊಡ್ತಾರಲ್ಲ ಪ್ಯಾಕೆಟ್, ಆ ಥರ ಪ್ಯಾಕೆಟ್ನಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಫುಲ್ ಹಾಕೋತಾ ಇರೋದು. ನೆಕ್ಸ್ಟ್ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪೆಪ್ಪರ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ಬ್ರೆಡ್ನ ತೊಗೊಂಡು ಬ್ರೆಡ್ ಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ, ಈಗ ಪ್ಯಾನ್ ತೊಗೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ತುಪ್ಪನ ಗ್ರೀಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾವು ಬ್ರೆಡ್ನ ಹಾಕಿ ಲೈಟ್ ಉರಿಲೇ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಸ್ವಲ್ಪ ಚೀಸ್ನ ಉದುರಿಸ್ಕೊಳ್ಳಿ. ಸೊ ದಟ್ ತುಂಬ ಚೆನ್ನಾಗಿರುತ್ತೆ. ಎರಡು ಕಡೆನೂ ನಾವು ಹಾಕ್ಕೋಬೋದು ಚೀಸ್ನ. ನಾನು 2 ಕಡೆನೂ ಹಾಕ್ಕೊತೀನಿ ಚೀಸ್ನ. ತುಂಬ ಸೀಸೋಕ್ಕೋಗಿಲ್ಲ, 2 ಕಡೆನೂ ಸಿಂಪಲಾಗಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚೀಸೆಲ್ಲ ಕಾಣಿಸ್ಬೇಕು ಆ್ಯಂಡ್ ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಯು ಕ್ಯಾನ್ ಈಟ್. ಥ್ಯಾಂಕ್ ಯು.